ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಅಂತೂ ಫುಲ್ ಎಕ್ಸೈಟ್ಮೆಂಟ್. ಎಲ್ಲರೂ ವೇಟ್ ಮಾಡಕಂದಿದ್ರಿ ನಿಮ್ ಗುಡ್ಡನ್ ಫೇಸ್ ತೋರಿಸ್ರಿ ಅಂತ ಹೇಳಿ. ಅದಕ್ಕೆ ಭಾಳ ದಿನ ಕಾಯಿಸ್ಬಾರ್ದಂತ ಇವಾಗ ರಿವೀಲ್ ಮಾಡಕಂತೀವಿ. ಅದನ್ನ ಸ್ಪೆಷಲ್ ಆಗಿ ರಿವೀಲ್ ಮಾಡ್ತೀವಿ. ಅದಕ್ಕೆ ಸ್ಪೆಷಲ್ ಆಗಿ ಮಾಡೋಣ, ನಮ್ ಗುಂಡನ ಸ್ಪೆಷಲ್ ಆಗಿ ತೋರ್ಸೋಣ ನಿಮಗ ಅಂತೇಳಿ ನಮ್ ಟೀಮ್ ಎಲ್ಲರೂ ಒಂದು ಡ್ರೆಸ್ ನೋಡಿ ಗೈಸ್, ಆಕಿ ಇನ್ಸ್ಟಾದಲ್ಲಿ ಒಂದು ಪೇಜ್ ಅಲ್ಲಿ ಹಾಕಿರ್ತಾಳ ನೋಡ್ರಿ, ಅಲ್ಲಿ ಹೋಗಿ ಬೈ ಮಾಡ್ರಿ. ಕೇಳಿದ್ರು ಒಬ್ರು ಡ್ರೆಸ್ ಲಿಂಕ್ ಅಂತ, ಅದು ಅವ್ರ ಹತ್ರನೇ. ಹೌದಾ? ಅಲ್ಲಿ ನಮ್ಮ ಜ್ಯೋತಿ ಇನ್ಸ್ಟಾದ ಒಂದು ಪೇಜ್ ಒಳಗಡೆ ಹಾಕಿರ್ತಾವ ನೋಡ್ರಿ, ಒಂದು ಪೇಜ್ ಮೆನ್ಷನ್ ಮಾಡಿರ್ತಾವ ನೋಡ್ರಿ, ಆ ಪೇಜ್. ಓಕೆ ಗೈಸ್, ಎಲ್ಲರೂ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಕಂತೀರಿ. ನೋಡ್ತಾ ಇರ್ರಿ, ಹಂಗ ನಮ್ಮ ಗುಂಡ ನಿಮಗೆ ಇವತ್ತು ಕಾಣಿಸ್ಕೊಳ್ತಾನ. ಹಿಂಗ್ ಕಾಣಿಸ್ಕೊಂತಾನ, ಯಾವ ತರ ನಮ್ಮ ಸಬ್ಸ್ಕ್ರೈಬರ್ಸ್ ಖುಷಿ ಪಡುವ ಸುದ್ದಿ ಗೈಸ್, ರಾಜ್ಯವೇ ಅಲ್ಲ. ಓಕೆ, ವೇಟ್ ಆ್ಯಂಡ್ ವಾಚ್. ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ, ಹಾಗೆ ವಿಡಿಯೋನ ನೋಡ್ತಾ ಇರಿ ಗೈಸ್. ಆಟೋ ಅಣ್ಣ ಬರವಲ್ಲ, ಅದಕ್ಕೋಸ್ಕರ ಬಂದೆ ಅಂತಾನೆ. ಹಾ ಇದೀವಲ್ಲ, ಹಿಂದೆ ಡಿಸೈನ್ ಅದ, ಶಾಕ್ ಅದ ಡಿಸೈನ್ ನೋಡಿ. ಶಿಲ್ಪಾನು ಬರ್ತಾ ಇದ್ದಾಳೆ ಗೈಸ್ ನಮ್ಮ ಜೊತೆಗೆ. ಹಂಗ ನೋಡ್ತಾ ಇರ್ರಿ, ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇರ್ರಿ, ತೋರಿಸ್ತೀನಿ ಇವತ್ತು ಗುಡ್ಡನ್ನ ಬ್ಲಾಗಲ್ಲಿ. ರೆಡಿ ಆಗಿ ಅವಾಗ ರೆಡಿ ಆಗಿದ್ರೆ ಅಂದ್ರೆ ಆಟೋ ಬರ್ಲಿಲ್ಲ. ಇವಾಗ ಹೊಂಟಿವ್ರಿ, ಟೈಮ್ ಲೇಟ್ ಆಗೈತಿ, ಅವಾಗ್ಲೇ ಮಧ್ಯಾಹ್ನ ಆಗೈತ್ರಿ, 12 ಗಂಟೆ ಆಗೈತಿ. ನಾವು ಜಲ್ದಿ ರೆಡಿ ಆಗೀವಿ, ಆಟೋನೇ ಲೇಟ್ ಬಂದೈತಿ ನೋಡ್ರಿ. ಅವ್ರು ಅಲ್ಲಿ ಕುಂತಾರ, ನಾವು ಅಲ್ಲಿ ಜಾಗ ಇತ್ತ ಅಂದ್ರೆ ನಮ್ಗೆ ಹಿಂದೆ ಕುಂತ ಅಂತ ಹೇಳಿ ಹಿಂದೆ ಕುಂತೀವಿ. ನೋಡ್ರತಾರ ಅವ್ರನ್ನೇ ಹಂಗ ನೋಡಮ್ ಬರ್ರಿ ಹೆಂಗಿರುತ್ತೆ ಜರ್ನಿ, ನಮ್ ಗುಂಡು ಹೆಂಗ್ ಮಾಡ್ತಾರ ಅಂತ ಹೇಳಿ. ಇದೆ ನೋಡ್ರಿ ನಮ್ಮೂರು, ಇದೇ ಕಡೆ ಸಿಂಗನೂರು ಹೋಗ್ತಾರೋ ಇದು. ಖುಷಿ ಆಯ್ತಂತ್ರಿ. ಎದಕ್ ಖುಷಿ ಆಯ್ತು? ಎಷ್ಟು ಖುಷಿ ಆಯ್ತು? ಅಯ್ಯೋ, ಅಲ್ಲ ನೋಡ್ರಿ, ಸಿಂಧನೂರ ಎಂಟ್ರನ್ಸ್ ಬಂದಿವಿ ಇದಾಗ. ಇಲ್ಲೇ ಇದ್ರಾಗ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಕತ್ತಿದ್ರಿ, ದೊಡ್ಡ ಲಾಂಗ್ ಜರ್ನಿ ಮಾಡರಂಗ. ಹೌದಾ? ನಾವು ಹೊಂಟಿರೋದು ಎಲ್ಲಂದ್ರೆ ತಡ್ರಿ ತೋರಿಸ್ತೀನಿ ಲೊಕೇಶನ್ ಯಾವ್ದು ಅಂತ ಹೇಳಿ. ನೀವು ಯಾರ ಫೋಟೋ ಶೂಟಿಂಗ್ ಮಾಡ್ಸೋದಿಕ್ಕಂದ್ರ ಇಲ್ಲೇ ಬರ್ರಿ. ನಾವು ಹಂಗ ಹೋಗ್ಬೇಕಾಗಿತ್ತು, ಅಂದ್ರ ಅಂಕಲ್ ಇಲ್ಲಿ ಯೂಟರ್ನ್ ತಗೊಂಡಾರ. ಆಯ್ತಂತ್ರಿ ಟ್ರೆಂಡ್ಸ್ ಮೇಲೆ ಬಂದ್ರಿ ನೋಡ್ರಿ. ಇಡೀ ನಮ್ಮ ಟೀಮೇ ಬಂದ್ಬಿಟ್ಟಿವಿ. ಇಲ್ಲೇ ಮೇಲೆ ಇದರಿ, ಅದು ಆಲ್ರೆಡಿ ಒಂದು ವಿಡಿಯೋ ಒಳಗೆ ತೋರಿಸ್ತೀವಿ. ಅವಾಗ ನಮ್ಮ ಸುಮ್ಮಿದ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡುವಾಗ ಇವ್ರ ಮಕ್ಕ ಅಲ್ಲೇ ಬಾಡಿ ಐತ್ರಿ. ಯಾಕಂದ್ರೆ ಮುಂಜಾನೆ 9 ಗಂಟೆ 10 ಗಂಟೆಗೆ ಬರೋಣ ಅಂತ ಹೇಳಿ ಇಷ್ಟೊತ್ತಿನವರೆಗೂ ಆಗ್ಬೇಕಲ್ಲ, ಅದಕ್ಕೆ ಬಾಸ್ತ್ರ ಮಾಡ್ಕೊಂಡಾರಿ. ನೋಡೋಣ ಬರ್ರಿ ಹೆಂಗಿರುತ್ತಂತ ಹೇಳಿ. ನೋಡ್ರಿ, ನಮ್ಮ ಗುಂಡ ಹಾಳಕ್ಕೆ ಸ್ಟಾರ್ಟ್ ಮಾಡೋಣ ಆಲ್ರೆಡಿ. ಅಷ್ಟು ಹೋಗ್ಬೋದಾ ಒಂದೇ ಸಲಿಗೆ? ನೋಡ್ರಿ, ಇಲ್ಲೇ ಇರೋದು ಅವ್ರ ಸ್ಟುಡಿಯೋ. ನಮಗೆ ರೆಡಿಯಾಗಿ ಬಂದಳ ಸುಮ್ಮನೆ. ನೋಡ್ರಿ ಹೆಂಗಾಗಾರ ರೆಡಿ ಮಾಡ್ಕೊಂಡಾರ ನೋಡ್ರಿ. ನಮ್ಗೆ ಇಷ್ಟು ಖುಷಿಯಾಗ ಅದು ಕುದ್ರಿಂದ ಎಲ್ಲ ನೆನಪಿಟ್ಕೊಂಡ್ಬಿಟ್ಟಾರೆ.
ಅಮ್ಮು ನೋಡ್ರಿ, ಕೃಷ್ಣಿ, ಅಮ್ಮು, ಜಾನು ತಂದ್ರಾಗ ತಾವ ಆಗ್ಬಿಟ್ಟಾರ. ಇವ್ಗೆ ಏನ್ ಮಾಡ್ತಾನೆ ನೋಡ್ರಿ. ಇಲ್ಲ ಇದು ನೋಡ್ರಿ ಹೆಂಗ್ ನೋಡ್ತಾನೆ. ರಘು ರಘು ಇದು ಮಾಡಿಲ್ಲ. ಇಷ್ಟು ದೊಡ್ಡ ಬೇಬಿ ಸಿಗ್ತಾ ಇರೋದು ಫಸ್ಟ್ ಟೈಮ್. ನೋಡಕಂತ ನೋಡ್ರಿ. ಈಗ ಅಂದ್ರೆ ನಾವು ಸಿಗ್ತದೆ ಅದೆಲ್ಲ ಮಾಡಲ್ಲ ರೀ. ಅವನಿಗೆ ಯಾವಾಗ ಫುಲ್ ಹಂಗೆ ಮಾಡ್ಬೋದು. ಬಟ್ ಅದು ಸ್ವಲ್ಪ ಮಿನಿಟ್ ಇವಾಗ ಗೊತ್ತಾಗಲ್ಲ. ಆಯ್ತಾ ಆಮೇಲೆ ಕೃಷಿ ಹ್ಯಾಪಿಯಾ? ಇಲ್ಲೇ ಜೋಕಲ್ಲ ಬಿಸಿ ಆಗ್ಯಾಳ್ರಿ. ಈಕಿ ಅದು ಜೋಕಲ್ಲೇ ಕಣಕಂತಿದ್ವಿ. ಹಾಕ್ತಾರ ಬಿಡಿಸಿ ಕುದುರೆ ಮೇಲೆ ಕುಂದಿರ್ಸ್ತೇವೆ ಈಕಿನ. ಖುಷು ಎಷ್ಟು ಚಂದ ಐತಿ. ಚಂದ ಅದ ನೋಡ್ರಿ. ಇಲ್ಲೆಲ್ಲ ಹಾಕಿದ್ರಾಗ್ಲೇ ಇದು ಲ್ಯಾಪ್ಟಾಪ್ ಎಷ್ಟು ಕ್ಯೂಟ್ ಐತಿ. ಲ್ಯಾಪ್ಟಾಪ್ ಇದನ್ನ ಎಲ್ಲಿ ಕೆಳಗೆ ಬಂದ್ರಿ, ಕೆಳಗೆ ಹಾಕೋಬಾರ್ದು. ಒಂದು ಹೆಡಿ ಮ್ಯಾಲೆ ಹಾಕೋಬೇಕು. ಇಲ್ಲ ಎತ್ಕೊಂಡು ಅಡ್ಡಾಡ್ಬೇಕಂದ್ರೆ ಅಷ್ಟೇ ಸುಮ್ಮನೆ. ನಂದು ಬರೀ ಯಾವಾಗಲೂ ಕೈ ಅಂತಾನ. ಏನು ಮಾಡ್ತಾನ, ಏನು ಕಲಿಸ್ಕೊತಾನ, ಏನು ಆಡ್ತಾನ ಗೊತ್ತಿಲ್ಲ ರೀ. ಹಾಂ ಅಲ್ಲ, ಹೊಸ ಜಾಗ ಬಂದಲ್ಲ. ಹಾಕಿ ನೋಡ್ರಿ ಹೆಂಗ ಕುಂತ ಫುಲ್. ಕೃಷ್ಣಿ ಏನದು, ಏನ್ ಮಾಡಕತ್ತಿ? ಸುತ್ತದಂತಿದ್ರೆ ಇರಲಿಲ್ಲ ಅಂತ ಹೇಳಿ ಇದೆ ಸುತ್ತಕ್ಕಂತಾರ. ಕೆಲಸ ಆಗ ಶುರು ಮಾಡಿದ್ರೆ ಹಚ್ಚಕಂತಾರೆ ಇವನಿಗೆ. ಹಚ್ಚಕ್ಕೆ ಸರ್ಕಸ್ ಮಾಡ್ಬೇಕಾಯ್ತು. ರವಿ ಕಾಡಿಗೆ ಐತಲ್ಲ ಕೂಡ ಮಧ್ಯಕ್ಕ ಓಯ್ ಹೆಂಗ್ ನಗದ ನೋಡು. ಇಲ್ಲ ಬಿಡಕ್ಕಿರ್ಲಿ ಬಿಡ.
ತನ್ನ ಆಡ್ಸಕ್ಕೆ ಒಬ್ರು ಬೇಕ್ರಿ. ಅವಾಗಿಂದ ಏನಿಲ್ಲ ಗೊಂಬೆ ಇಟ್ಕೊಂಡು ಕಂದ. ಮಮ್ಮಿ ನನ್ನ ಆಟ ಆಡ್ಸ್ ಮಮ್ಮಿ. ಮಮ್ಮಿ ನನ್ನ ತೂಗ ಕೃಷ್ಣ ನಾ ಕೂಡ್ಲಿ. ಹಾ ಕೃಷ್ಣ ನಾ ಕೂಡ್ಲಿ. ಕೃಷ್ಣ ಹಾಡಾಡು ಕೃಷ್ಣ ಅದಕ್ಕ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಹಾ ಎದಕ್ಕ 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 ಕೃಷು ಎದಕ್ಕ? ಅವು ಏನು ಸರ್ಕಸ್ ಮಾಡಿದ್ರು ಮಲ್ಕೊಳ್ಳೋದು ಡೌಟ್ ಅನ್ಸುತ್ತೆ ರೀ. ಅವನಿಗೆ ನಾವು ಯಾವಾಗಲೂ ತೂಗಿ ತೊಟ್ಲದಾಗ ಹಾಗೆ ತೂಗಿ ಮಲಗಿಸಿ ರೂಢಿ ಮಾಡಿವಿ ಅಲ್ಲ. ಜ್ಯೋತಿ ಹುಲಿ ಹಿಡ್ಕೊಂಡ. ನೋಡ್ರಿ ಮಕ್ಕೊಂಡ ನಮ್ಮ ಮಕ್ಕಳವನ್ನ ಎದ್ದರೆ ಎದ್ದವಲ್ಲ ಹಾಕಂತಾನ. ಅಲ್ಲಿ ಅವರು ರೆಡಿ ಮಾಡಿ ಇಟ್ಕೊಂಡಾರ. ಅದ್ರೊಳಗೆ ಕೂಡಿಸ್ಬೇಕಂತಂದ್ರೆ ಇವನು ಹಾಳಾಕಂತಾನೆ. ಇವಾಗ ಮಂಟಪ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಬ್ಯಾಗ್ ಹಿಂಗೈತಿ. ಎಲ್ಲ ಸ್ವಿಮ್ಮಿಂಗ್ ಪೂಲು ಈಗ ಬರುತ್ತದೆ. ಗುಂಡು ನೋಡ್ರಿ ಪಾಪ ಆದ್ರೂ ಕಷ್ಟಪಟ್ಟು ಕುಂತಾನ. ನಾವು ಐ ಬಂಗಾರಿ ಕೈ ಕೈ ನೀವು ಬೇಕಿದ್ರೆ ಒಂದು ಬೆರಳಾಗಿ ಇಟ್ಕೊಂಡ್ರಿ ನಾನು ತೆಗಿತೀನಿ. ಅಷ್ಟೇ ಇದ್ರೆ ಹಾಂ ಚೆನ್ನಾಗಿರ್ತಿ. ನೋಡ್ರಿ ಗಾಯ್ಸ್ ಆಂಜನೇಯನ ಇಟ್ಟಿದ್ದಾರೆ ಇವಾಗ. ನೋಡ್ರಿ ಗಾಯ್ಸ್ ಸಾಕೈತಿ ಇವಾಗ. ಹಾಳಾಗಂತಿದ್ದ ಅವನು ಸ್ಟಾಪ್ ಮಾಡಿದ್ವಿ. ರಘು ಜಗಳ ತಕೊಂಡ್ರಿ ಇವ್ರು ಕರ್ಕೊಂಬಂದಿದ್ದಕ್ಕೆ ಜಗಳ. ನೋಡ್ರಿ ಇವಾಗ ನೆಕ್ಸ್ಟ್ ನಾ ಮ್ಯಾಂಗೋ ಮಾಡ್ರಿ ತಂದಿರಲ್ಲ ಬೇಕಾದ್ರೆ ಅದು ಅಂತದ್ದು ಅವ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದೇ ಮಕ್ಕಳಾದಿರ್ತೈತೆ ಏನು ತ್ರಾಸ ನೋಡ್ರಿ ಇವಾಗೆಲ್ಲ ಒರೆಸಿದ್ವಿ. ನೆಕ್ಸ್ಟ್ ಏನೋ ಮ್ಯಾಂಗೋ ಟೀ ಅಥವಾ ಏನೋ ಅಂದಾರ ಅದನ್ನ ಮಾಡ್ತಾರಂತ ಎಲ್ಲ ತೆಗೆದಿಡಕಂತ ನೋಡ್ರಿ. ಗೈಸ್ ನೋಡಿದ್ರಲ್ಲ ನಮ್ಮ ರಘುವರನ್ ಫೇಸ್ನ ರಿವೀಲ್ ಮಾಡಿದ್ದೀವಿ. ಈ ಥರ ಮಾಡಬೇಕು ಅಂತ ನಂದು ಡ್ರೀಮ್ ಇತ್ತು ಗೈಸ್. ನನಗೆ ಗಂಡು ಮಗು ಹುಟ್ಟಿದ್ರೆ ಈ ಥರ ಮಾಡ್ಸೋಣ, ಹೆಣ್ಮಗು ಹುಟ್ಟಿದ್ರೂ ಮಾಡ್ಸೋಣ ಅಂತ ಇದ್ದೆ. ನನ್ನ ಇಚ್ಛೆಯಂತೆ ರಾಘವೇಂದ್ರ ಸ್ವಾಮಿನೇ ಹೊರ ಕೊಟ್ರಲ್ಲ, ಸೊ ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿನೇ ಮಾಡಿ ರಿವೀಲ್ ಮಾಡೋಣ ಅಂತೇಳಿ ಈ ಪ್ಲ್ಯಾನ್ ಮಾಡಿದ್ವಿ. ನೋಡ್ರಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೈಸ್ ಅವರು. ಮ್ಯಾಜಿಕ್ ಮೂಮೆಂಟ್ಸ್ ಬೈ ಪೂಜಾ ಅಂತ ಪೇಜ್ ಇದೆ, ನಾನು ಅವ್ರ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಏನಾದರೂ ಈ ಥರ ಶೂಟ್ಸ್ ಬೇಕಾದರೆ ಇದೇ ಥರ ಅಲ್ಲ ಗೈಸ್, ಇನ್ನೂ ಬೇರೆ ಥರ ಎಲ್ಲ ಮಾಡಿಕೊಡ್ತಾರ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತಾರ. ನಿಮ್ಗೇನಾದರೂ ಈ ಶೂಟ್ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.